ಜನರನ್ನ ದಿವಾಳಿ ಮಾಡಿದ ಪಿಡಿಒ ನಾಗಭೂಷಣ, ಇಒ ಖಾಲಿದ್ ಅಹ್ಮದ್. ಅಭಿವೃದ್ಧಿಯಿಂದ ವಂಚಿತವಾದ ಹರನಹಳ್ಳಿ ಗ್ರಾಮ. ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ದುಸ್ಥಿತಿ ಇದು. ಶಾಸಕ ಬಸನಗೌಡ ದದ್ದಾಲ್ ಸಾಹೇಬ್ರೆ, ನಿಮ್ಮ ಕ್ಷೇತ್ರದ ಕಥೆಯನ್ನ ಕೇಳಿ ಸ್ವಾಮಿ. ಹರನಹಳ್ಳಿ ಗ್ರಾಮದ ಜನರ ಸಮಸ್ಯೆ ಕೇಳದ ಪಿಡಿಒ ನಾಗಭೂಷಣ. ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹ್ಮದ್ ಸಾಹೇಬ್ರೆ, ಬಡವರ ಕಷ್ಟ ನೋಡಪ್ಪ. ರಸ್ತೆ ಅಗಲೀಕರಣ ಮಾಡಿ ಹರನಹಳ್ಳಿ ಗ್ರಾಮವನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ಪಿಡಿಒ ನಾಗಭೂಷಣ ಹಾಗೂ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹ್ಮದ್ ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಗ್ರಾಮಸ್ಥರನ್ನ ದಿವಾಳಿ ಸ್ಥಿತಿಯಲ್ಲಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಶಾಸಕ ಬಸನಗೌಡ ದದ್ದಾಲ್ ಸಾಹೇಬ್ರೆ ನೋಡಿ ಸ್ವಾಮಿ. ಜನರು ಮನೆಗಳನ್ನು ಕಳೆದುಕೊಂಡಿರುವುದು ಒಂದಾದರೆ, ಚರಂಡಿ ಇಲ್ಲದೆ ದುರ್ನಾದದ ಮಧ್ಯೆ ಬದುಕುವಂತಾಗಿದೆ ಎಂದು ಜನರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹ್ಮದ್ ಸಾಹೇಬ್ರೆ, ಹರನಹಳ್ಳಿ ಗ್ರಾಮದ ಜನರು ಯಾವ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆಂದು ನೀವು ಒಂದು ದಿನವಾದರೂ ಇಲ್ಲಿ ಇದ್ದು ಜೀವನ ಕಳೆಯಿರಿ, ನಿಮಗೆ ನಾಚಿಕೆಯಾಗತ್ತೆ. ಬಂದು ಹೊರಗಡೆ ಹೋಗ್ಬಿಟ್ರೆ ನಾಗಭೂಷಣಿಗೆ ಹೇಳಿದೆ ರೆಡಿ ಮಾಡ್ಕೊಂಡು ಯಾವಾಗ ರೆಡಿ ಮಾಡ್ತಾರೆ ಸುಮ್ಮನೆ ಈಗಲೂ ಹೋಗಿ ಮನೆಗೆ ಬೇಡ ಕಟ್ಟೋದು ಹೇಳ್ತಾರೆ. ಈ ಸಲ ತಗೊಂಡ್ಬಿಟ್ಟಿಲ್ಲ, ಇದೇ ಮನೆ ನಂದು ರೆಡಿ ಮಾಡಿದ್ವಿ. ಜಲ್ದಿ ಬಿಟ್ಬಿಟ್ರೆ ಮಳೆ ಬಂದ್ಬಿಡ್ತಲ್ಲ, ಮಳೆ ಬಂತಂದರೆ ಮತ್ತೆ ಯಾರು ಬಂದ್ಬಿಟ್ಟು ಆಗ್ತದೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಮರೇಶ್ ಪಾಟೀಲ್ ರೀ. ಯಾವ ಊರು ಸರ್ ನಿಮ್ಮದು? ಹರನಹಳ್ಳಿ ನಮ್ಮದು. ಸಮಸ್ಯೆ ಏನಾಗಿದೆ ಸರ್? ಸರ್ ಅವರು ಖಾಲಿದ್ ಅಹ್ಮದ್ ಇಒ ಮತ್ತು ಏನಪ್ಪ ಅಂದ್ರೆ ನಾಗಭೂಷಣ ಸರ್ ಅವ್ರು ಏನಪ್ಪ ಅಂದ್ರೆ ಬಂದು ನಮ್ಮ ಊರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಇಮಿಡಿಯೇಟ್ಲಿ ಎಲ್ಲ ಏನಪ್ಪ ಅಂದ್ರೆ ರಸ್ತೆ ಅಗಲೀಕರಣ ಮಾಡ್ತು ಅಂತೇಳಿ ಹೊಡೆದು ಹೋಗಿಬಿಟ್ರಿ. ಹೋಗಿ ಇವತ್ತಿಗೆ 2 ತಿಂಗಳಾಗಿ ಬಂತು. ಇವತ್ತಿಗೆ ನೀರು ಹಂಗೆ ಇರಕತ್ತೇವ. ಅದನ್ನ ಏನಪ್ಪ ಅಂದ್ರೆ ಸಮಸ್ಯೆ ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಮಲೇರಿಯಾ ಏನಪ್ಪ ಅಂದ್ರೆ ಬರೋ ಟೈಮ್ ಐತೆ. ಈಗ ಆಲ್ರೆಡಿ ಗಾಡಿಗಳು ವಾಹನಗಳು ತಿರುಗಾಡೋಕ್ಕೂ ಭಾಳ ಬಿಕ್ಕಟ್ಟು ಹಾಕತ್ತದ. ಹಿಂಗಾಗಿ ಮುದವರಿಗೆ ವಯಸ್ಸಾಗಿರ್ತಕ್ಕಂಥವ್ರು ಏನಪ್ಪ ಅಂದ್ರೆ ರೋಗ ರುಜಿಗಳು ಬಂದು ಏನಪ್ಪ ಅಂತಂದರೆ ಅವರು ಆಸ್ಪತ್ರೆ ಹೊತ್ತು ಬಂದ ಆಸ್ಪತ್ರೆ ಸೇರಿಸ್ಬಿಟ್ಟಿವಿ ಆಲ್ರೆಡಿ. ಈಗ ಕೆಲವು ಮಂದಿನ ಉದಾಹರಣೆಗಾಗಿ ನಮ್ಮ ಮುದಕಿನೇ ನಾವು ಈಗ ಮಾನೆ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸ್ಬಿಟ್ಟಿವಿ. ಅದ್ರ ಸಲುವಾಗಿ ಏನಪ್ಪ ಅಂದರೆ ಅವರು ಬೇಗನೆ ಏನಪ್ಪ ಅಂತಂದರೆ ಬಂದು ಇದನ್ನು ನೋಡಿಕೊಂಡು ಇಮಿಡಿಯೇಟ್ಲಿ ಇದನ್ನು ಸರಿಪಡಿಸಿ ಈ ಕೆಲಸ ಏನಪ್ಪ ಅಂತಂದ್ರೆ ಯಾರು ಸರ್? ಪಿಡಿಒ ಅವ್ರು ಮಾಡ್ಬೇಕು. ಯಾರು ಸರ್ ಪಿಡಿಒ? ನಾಗಭೂಷಣ ಅವರು. ಮತ್ತೆ ಅವ್ರು ಬಂದಿಲ್ಲ ಸರ್? ಅವ್ರು ಬಂದಿಲ್ಲ ಸರ್, ನಾಗಭೂಷಣ ಅವ್ರು ಬಂದಿಲ್ಲ. ಅವ್ರು ಹೇಳಿದ್ರು ಸರ್ ಅವಾಗ ಏನು ನಮ್ಮ ಹರನಹಳ್ಳಿಯಲ್ಲಿ ಏನಪ್ಪ ಅಂತಂದರೆ 160-70 ಮಂದಿ ಪೊಲೀಸರು ಒಡೆಕಾಲಕ್ಕೆ ಅವತ್ತು. ಆಮೇಲೆ ಏನಪ್ಪ ಅಂತಂದರೆ ತಹಸೀಲ್ದಾರ್ ಸಾಹೇಬರು, ಆಮೇಲೆ AC ಸಾಹೇಬರು, DC ಸಾಹೇಬರು ಎಲ್ಲ ಹರನಹಳ್ಳಿಗೆ ಏನಪ್ಪ ಕಂಪ್ಲೀಟ್ ಕರ್ನಾಟಕ ರಾಜ್ಯದ ಸಿಬ್ಬಂದಿ ವರ್ಗದವರೆಲ್ಲ ಹರನಹಳ್ಳಿಗೆ ಇದ್ರು ಅವತ್ತು. ಇಂಥ ಒಂದು ಪ್ರಕರಣ ಇಡೀ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹಾಗೇ ಇಲ್ಲಿ ಅದು. ಮತ್ತೆ ಪಿಡಿಒ ಅವ್ರು ಮತ್ತೆ ಕಾಳಜಿ ವಹಿಸಬೇಕಲ್ಲ. ಪಿಡಿಒ ಅವ್ರು ಕಾಳಜಿ ವಹಿಸ್ಬೇಕಾದ್ರೆ ಅವ್ರಿಗೆ ಹೇಳಿವಿ ಸರ್, ರಾತ್ರಿ ಮಾಡ್ತೀವಿ ರೀ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತೇಳಿ. ಆಲ್ರೆಡಿ ಮಳೆಗಾಲ ಬರಕತ್ತಿ ಬಿಡ್ತೀವಿ. ಈಗ ಮಳೆಗಾಲ ಬಂತಂತಂದ್ರೆ ಇದ್ದು ಮನೆಗಳೆಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಬಿದ್ದೋಗಿ ಬಿಡ್ತಾವೆ. ಈಗ ಜನ ನಾವೇನಪ್ಪ ಅಂದ್ರೆ ಇರಕ್ಕೆ ನಮಗೇನಪ್ಪ ಆಟೋಮೆಟಿಕ್ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ನಾವು ಹೋಗಿ ಆಫೀಸ್ಗಳಿಗೆ ಪರಿಸ್ಥಿತಿ ಬಂದೈತಿ. ಅಲ್ಲ ಈ ಊರನ್ನ ಕೇಳಿದ್ರೆ? ಈ ಊರನ್ನ ಕೇಳಿ ಇವ್ರು ರಾತ್ರಿ ಮಾಡ್ತೀವಿ ಅಂತಾರೆ ಅವ್ರು. ಯಾರು ಈ ಊರ ಹೆಸರೇನು? ಖಾಲಿದ್ ಅಹ್ಮದ್ ಸರ್. ಮತ್ತೆ ಅವ್ರು ಮಾಡ್ತೀವಿ ಸರ್, ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತಾರೆ. ಈಗ ಮಾರ್ಚ್ ಬಂತು ರೀ, ಮಾರ್ಚ್ ಎಂಡ್ ಐತಿ. ಈ ಮಾರ್ಚ್ ಏನಪ್ಪ ಅಂತಂದರೆ ಅಲ್ಲಿ ಸಿಮೆಂಟ್ ಬಂದು ತಂದು ಹಾಕಿವಿ, ಇಲ್ಲಿ ಸಿಮೆಂಟ್ ತಂದು ಹಾಕಿವಿ, ರೆಡಿ ಮಾಡ್ತೀವಿ, ಅದು ಹೇಳಿವಿ ಇದು ಹೇಳಿ ಬಂತು ಹೇಳ್ತಾರೆ ರೀ. ಕೇಳಿದಪ್ಪ ಇಲ್ಲ ಕಂಬಗಳು ಚೇಂಜ್ ಮಾಡ್ತೀವಿ, ನಾವು ಕಂಬಗಳು ಚೇಂಜ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಗಲೀಕರಣ ಮಾಡ್ಕೊಂಡು ಅದನ್ನು ಆಟೋಮೆಟಿಕ್ ಆಗಿ ಏನಪ್ಪ ಅಂತಂದರೆ ಮಾಡ್ತವ್ರು ಅಂತ ಹೇಳಕತ್ತಾರೆ. ಎಲ್ಲ ಈ ರೀತಿಯಾಗಿ ಅವ್ಯವಸ್ಥೆ ಇದೆಯಲ್ಲ, ಮತ್ತೆ ಯಾರಾದ್ರೂ ಬಿದ್ದು ಸತ್ತರೆ ಏನೋ ಅನಾಹುತ ಯಾರು ಜವಾಬ್ದಾರಿ ಸರ್? ಅವರೇ ಜವಾಬ್ದಾರಿ ಸರ್. ಮತ್ತೆ ಯಾರು? ಈಗ ಯಾರು ಸಿಬ್ಬಂದಿಗಳು ಯಾರು ಪಿಡಿಒಗಳು ಅವರೇ ಸಂಬಂಧ ರೀ. ರೆಡಿ ಮಾಡ್ಕೊಂಡು ಅವರೇ ಬಂದು ರೆಡಿ ಮಾಡ್ಕೊಂಡು ಇಲ್ಲಿ ಹೊಡೆದೋಗಾರ ಅಂತ ಮಗ ಅದು ಅವರಿಗೆ ಕಾರಣ ಆಗ್ತಾರೆ ಸರ್. ಮತ್ತೆ ರೋಗ ರುಜಿನಗಳು ಬಂದ್ರೆ ಹೆಂಗ? ಬಂದ ಸರ್ ಆಲ್ರೆಡಿ. ಈಗ ರೋಗ ರುಜಿಗಳು ಬಂದು ಈಗ ಏನಪ್ಪ ನಮ್ಮ ಮುದಕ್ಕೆ ನಾವೇ ಅಡ್ಮಿಟ್ ಮಾಡಿವಿ. ಈಗ ಏನಾಗಿದೆ? ಸುಸ್ತಾಗ್ಬಿಡದ್ರಿ ರೆಡಿ ಮಾಡ್ಕೊಂಡು. ಮನೆ ಹೊಡೆದೋಗ್ಬಿಟ್ರೆಲ್ಲ ರೆಡಿ ಮಾಡಿ ಜಾಗದಂಗೆ ಆಗ್ಬಿಡ್ತದ್ರಾಗ. ಅದು ದಾಮೆ ಕಡಿಸ್ಕೊಂಡು ಮಲೇರಿಯಾಗೆ ದವಾಖಾನೆ ಲಕ್ಷ್ಮಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಈಗ ಮನೆ 3 ದಿನ ಡಿಸ್ಚಾರ್ಜ್ ಮಾಡಿ. ಹಿಂಗಾದ್ರೆ ಏನಾದ್ರು ಚರಂಡಿ ಮಲೇರಿಯಾ ಡೆಂಗು ಬಂದ್ರೆ ಮತ್ತೆ ಇದೆಲ್ಲ ನೋಡ್ತಕ್ಕಂಥದ್ದು ಕೆಲಸ ಯಾರ್ದು?
ಪಿ ಡಿ ಒ ಸರ್ ಕೆಲಸ ಪಿ ಡಿ ಒ ಮಾಡ್ಬೇಕು ಸರ್ ಯಾರು ಪಿಡಿಒ? ಪಿ ಡಿ ಒ ನಾಗಭೂಷಣ ಸರ್ ಅವರು ಹ್ಮ್ ಬಂದು ಮಾಡ್ಬೇಕ್ರಿ ಅವ್ರ ಕೆಲಸ. ಅವ್ರು ನಿಮ್ಮ ಗ್ರಾಮಕ್ಕೆ ಬಂದಿಲ್ಲ? ಬೈದ್ರಿ ಅದೇ ಮಾಡ್ತಾರ ಅಂತ ಹೇಳ್ತಾರೆ ರೀ, ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆದಷ್ಟು ಬೇಗ ಏನಪ್ಪ ಅಂದ್ರೆ ಇದನ್ನ ಮುಗಿಸ್ಬೇಕು, ಈ ಮಾರ್ಚ್ ಎಂಡ್ ಆಗೋದ್ರೊಳಗೆ ಮುಗಿಸ್ಬೇಕಂತ ನಾವೇನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಕೇಳ್ಕೊಂತೀವಿ ಸರ್ ರೆಡಿ ಮಾಡಿ. ಅಜ್ಜಿ ನಿಮ್ಮ ಹೆಸರು? ನಿಮ್ದು ಯಾವ ಊರಮ್ಮ? ನಮ್ದು ಅರಣ್ಯಳ್ಳಿ. ಏನು ಸಮಸ್ಯೆ ಏನಾಗಿದಮ್ಮ? ಸಮಸ್ಯೆ ಅಂದರೆ ನಮ್ಗೆ ಅರಣ್ಯಲಾಗ ಎಲ್ಲ ರೋಡ್ಗಳೆಲ್ಲ ಮಾಡಿಸ್ತೀನಿ ಅಂತೇಳಿ ಮನೆಯೆಲ್ಲ ಕಿತ್ತಿ ಹೊಲಸು ಮಾಡಿ ನಮ್ಮ ಕುಂದ್ರಕ್ಕೆ ಜಾಗ ಇಲ್ದಂಗೆ ಮಾಡಿ ನಮಗೆಲ್ಲ ದ್ವಾಮೆಗಳು ದನ ಕರ ಎಲ್ಲ ತಿರುಗಾಡಕ್ಕಿಲ್ಲ, ಬರೋಕ್ಕಿಲ್ಲ. ಹೋಗೋ ಜನ ಎಲ್ಲ ನನ್ನ ಮನೆ ಮುಂದೆ ಬಿದ್ದಕಂತ ಎದ್ದಕಂತ ತಿರುಗಾಡ್ತಾರ, ಸಾಪಿಸ್ತಾರ. ಜಗ್ಗಿ ಜಂಜಾಟ ಜಾಸ್ತಿ ಆಗ್ಯದ. ಒಮ್ಮೆದೊಮ್ಮೆಲೆ ಬಂದರು ನಾವು ರೋಡ್ ಹಾಕ್ಸ್ಕೊಂತೀವಿ ಅಂತೇಳಿ ನಮ್ಗೆ ಪಂಚಾಯತಿ ಮನೆಗಳ ಸಮಿತಿಗೆ ಎಲ್ಲ ಕಿಚ್ಚಿ ನಮ್ಗೆ ಬೀದಾಗ ನಿಂದ್ರಿಸ್ಯಾರ. ಮಕ್ಕಳು ಮರಿನ ಕಟ್ಕೊಂಡು ಗೋಳಾಡ್ತೀನಿ. ಬೆಳಗ್ಗೆ ಎದ್ರೆ ದಡ್ಡಿಗೆ ಹೋಗಂಗಿಲ್ಲ, ಪೈಕನ್ ರೂಮ್ಗೆ ಹೋಗಂಗಿಲ್ಲ. ನಮ್ದು ದೊಡ್ಡ ಅನಾಹುತ ಮಾಡ್ಯಾರ. ಈಗ ಯಾರು ಕೇರ್ ಮಾಡವಲ್ರು, ಕೇಳವಲ್ರು. ಮತ್ತೆ ನಾವು ಏನಾನ ಸಮಸ್ಯೆ ಬಂದದ ಅಂತೇಳಿ ನಾವು ಮಾತಾಡಕ್ ಹೋದ್ರೆ ನಿಮ್ಮನ್ನ ಕಚೇರಿಗೆ ಹಾಕ್ತಿವಿ, ಜೈಲಿಗೆ ಹಾಕ್ತಿವಿ, ನಿಮ್ಮನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ನಮ್ಗನೇ ಬಡಾಯಿಸ್ತಾರ. ಊರಾಗ ಬಂದು ನಮ್ಗೆ ಮಾತಾಡಕ್ ಚಾನ್ಸೇ ಕೊಡವಲ್ರು. ಯಾರಮ್ಮವರು? ಊರಾಗ ಮಾಡಿಸಿದವರು. ಯಾರು ಅವರು ದದ್ದಲ ಬಸನಗೌಡನವ್ರು ಅಂತ ಹೇಳ್ರಿ. ಅವರೆಲ್ಲ ನಂಬರ್ ಜಿಪ್ ಎಲ್ಲ ತಗೊಂಡು ನಮ್ಮನ್ನೆಲ್ಲ ಮೋಸ ಮಾಡಿ ನಾವು ರೊಕ್ಕ ಹಾಕ್ತಿವಿ, ಅದಾಕ್ತಿವಿ ಇದಾಕ್ತಿವಿ ಅಂತೇಳಿ ಊರಿಗೆ ಅನ್ಯಾಯ ಮಾಡಿ ಮನೆಗಳೆಲ್ಲ ಕಿಸ್ಸೇರಿ. ನಮ್ಮ ಮನೆಗಳೆಲ್ಲ ನಮ್ಗೇನು ಅಷ್ಟು ತೊಂದರೆ ಆಗ್ಬಿಟ್ಟದೆ. ತಿರುಗಾಡಕ್ಕಿಲ್ಲ. ಮಕ್ಕಳು ಗಟರ್ದಾಗ ಬಿದ್ದು ಒತ್ಕೊಂಡ್ ಬಿದ್ರು ಸತ್ರು ಕೇಳೋರಿಲ್ಲ ಗಟರ್ದಾಗ. ಪರಿಸ್ಥಿತಿ ನಮ್ಗೈತಿ ಇವಾಗ. ಹೆಂಗ್ ಮಾಡ್ಬೇಕ್ರಿ? ಯಾರು ಒಬ್ರನ್ನ ಕೇರ್ ಮಾಡವಲ್ರು. ನಿನಗ್ ಬೇಕಿದ್ರೆ ಕಡ್ಸಿಗ ಇಳಿದ್ರು ಬಿಡು, ಇಲ್ಲಿ ಯಾರು ಕೇಳ್ತಿದ್ದೀನಿ ನೀನು? ನೀನೇನ್ ಸಂಬಂಧ ನಮ್ಗ? ಊರಾಗ ಮಾಡಿಸ್ತಾರ್ರಿ. ಅವ್ರ ಕಡೆ ಯಾರು ಬಜೆಟ್ ಯಾರು ಇದಾರ, ಯಾರು ಕಿಚ್ಚಾರ, ಯಾರು ಮಾಡ್ಯಾರ, ಟಿವಿನಾಗ ಮಾತಾಡಿ ಯಾರ್ಯಾರು ಏನೇನ್ ಹೇಳ್ಯಾರ, ಡಿಸಿ ಅಂತ SI ಅಂತ ಎಲ್ಲಾರು ಬಂದು ಗದ್ಲ ಮಾಡಿ ನಮ್ಮನ್ನ ಮನ್ಯಾಗ ಹಾಕಿ ನಮ್ಮನ್ನ ಬೀಗ ಹಾಕಿ ಮನೆ ಕಿತ್ತಾರ್ರಿ. ನಮ್ದು ನಮ್ಮನ್ನ ನೋಡಿದ್ರೆ ರೋಡ್ ಇಲ್ರಿ, ಗೌರ್ಮೆಂಟ್ಗೆಲ್ಲ ನಮ್ದು ಮನೆ ನಮ್ಮ ತಾತ ಅಜ್ಜಿ ಮುಜ್ಜಿ ಕಡ್ಸಿದ ಮನೆಗಳು ಕಿಚ್ಚಿ ನಮ್ಮನ್ನ ಬಯಲ್ಗೆ ಹಾಕ್ಯಾರ. ಅಲ್ಲಾಜಿ ಒಂದ್ ವೇಳೆ ಸತ್ರ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ನೀನು ಸತ್ರ ನಮ್ಗೇನ್ ಹೇಳ್ತೀರಿ? ಹೋಗ್ರಿ ಅಳ್ರಿ. ಊರಾಗ ಯಾರು ಕೇರನೇ ಮಾಡವಲ್ರು. ಹೌದಾ? ಎಲ್ಲ ಇಷ್ಟು ಪರಿಸ್ಥಿತಿ ನಿಂದಿಸ್ಬಿಟ್ಟಾರಿ. ನಾನು ಬಳೆ ಕಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕ್ರಿ. ನಾನು ಮೋಷನ್ಗೆ ಹೋದ್ರೆ ಅಷ್ಟು ಪರಿಸ್ಥಿತಿ ರೀ ನಮ್ಗ ಇಲ್ಲಿ ಅರ್ನಳಾಗ. ಮಾತಾಡ್ಬಿಡವಲ್ರು ನಮ್ಮನ್ನ. ಏನು ನಿಮ್ದೇನ್ ಲೆಕ್ಕ, ನಿಮ್ದೇನ್ ಮಾಡ್ತದಿ, ಯಾವನ್ನ ನೀನು ಕೇಳೋನು ಹಂಗಾಗಿ ಜೈಲಿಗೆ ಹಾಕ್ತಿವಿ ನೋಡು, ಕಚೇರಿ ತಾನೇ ಹೇಳ್ತೀವಿ ನೋಡು ಅಂತೇಳಿ ಮೈ ಮ್ಯಾಕೆ ಬರ್ತಾರ್ರಿ. ಈ ರೀತಿ ಅನ್ನೋರು ಯಾರು ಬಜೆಟ್ ಮ್ಯಾಗ ಯಾರು ಇಲ್ಲಿ ಮಾಡ್ಯಾರ್ರಿ ಅವ್ರೇ ನೋಡ್ರಿ. ಎಲ್ಲ ರೀತಿಯಲ್ಲಿ ಇದ್ದಾಗ ಅವ್ರು ಹುಕುಮ್ ತಗೊಂಡ್ಬಿಟ್ಟಾರ್ರಿ ಅವ್ರು ಮಾತಾಡಕ. ಇಷ್ಟು ಪರಿಸ್ಥಿತಿ ನಮ್ದೈತ್ ನೋಡ್ರಿ. ನಿಮ್ಮ ಹೆಸರಮ್ಮ? ಶರಣಮ್ಮ. ಯಾವ ಊರಮ್ಮ ನಿಮ್ದು? ಅರ್ನಾಳಿ. ಹೌದಾ? ಏನಮ್ಮ ಸಮಸ್ಯೆ ಏನಾಗಿದೆ? ನಮ್ಗೇನಿಲ್ಲ ರೀ, ರೋಡಿಂದೇ ಒಂದು ಸಮಸ್ಯೆ ರೀ. ನಾವು ಹಿಂಗೆ ರೀ ಮಾಡ್ಕೊಂಡು ತಿನ್ನೋರ್ನ ಬಂದು ಅದು ನಮ್ಗೆ DC ಆರ್ಡರ್ ಬಂದದ, ನೀವು ಹೆಂಗ್ ಬಿಡಲ್ಲ, ನೀವೇನಿಲ್ಲ ಅಂತೇಳಿ ಬಂದು ಮನೆ ಕಿತ್ತೇವ್ರಿ. ಅವ್ರು ಮಾರ್ಕ್ ಹಾಕಿದ್ಕಿನ್ನ ಹೆಚ್ಚು ಕಿತ್ತೇವ್ರಿ ನಮ್ಮ ಮನೆ. ಮಾರ್ಕ್ಗೆ ಕಿತ್ತಿದವ್ರು ಅಂದ್ರೆ ನೀವು ಅವತ್ತಿಗೆ ರೋಡಿಗೆ ಬಿಟ್ಟಿಲ್ಲ ಜಾಗ, ನಾವು ಕಿತ್ತೀವಿ ಅಂತೇಳಿ ಕಿತ್ತೇವ್ರಿ ಅವ್ರು. ಆದ್ರೆ ಮತ್ತೆ ಅವತ್ತು DC ಆರ್ಡರ್ ಬಂದದಲ್ರಿ, ಕಿತ್ತಿದ ಪ್ರಕಾರ ಅವ್ರು ಮಾಡಿ ಕೊಡ್ಬೇಕಿಲ್ಲ ನಮ್ಗೆ, ಮಾಡಿ ಕೊಟ್ಟಿಲ್ಲ ರೀ ಅವರು. ಈಗ ನಾವೇನು ಏನಿಲ್ಲ ರೀ, ನಮ್ದು ಮನೆ ನಿಮ್ಗೆ ಹಾಕಿ ಕೊಡ್ತೀವಿ, ನಿಮ್ಮ ಜಾಗ ಕಿತ್ತಿದ ಮ್ಯಾಗ ಅಂತ ಹೇಳ್ಯಾರ್ರಿ ಅವರು. ಈಗ ಆದರೆ ಅವರು ನಮ್ಗೇನು ಆ ಥರ ಹೇಳ್ದಷ್ಟು ನಮ್ಗೆ ಅವ್ರು ನಡ್ಕೊಂಡಿಲ್ಲ ರೀ. ಈಗ ನಡ್ಕೊಂಡಿಲ್ಲ ರೀ. ಇಲ್ಲಿಗೆ 2 ತಿಂಗಳ ದಿನಮಾನ ಆಯ್ತಿದ್ರು. ಈಗ ಏನನ್ನಂದ್ರೆ ಇದು ಗೌರ್ಮೆಂಟ್ಗೆ ಆಗ್ಯದ, ಇನ್ನು 3 ವರ್ಷ ಆದ್ರೆ ಇದು ರೋಡ್ ಆಗಲ್ಲ ಅಂತ ಹೇಳ್ತಾರೆ. ಹಿಂಗೆ ರೀ ಇವರು PDO ಅಧ್ಯಕ್ಷರು ಏನೋ ನಾವು ನಂಬರ್ಸ್ನ ಹಿಂಗೆ ಕೇಳ್ತೀವಲ್ರಿ, ಅವ್ರು ಹೇಳ್ತಾರ್ರಿ ನಮ್ಗೆ ಇದು ಗೌರ್ಮೆಂಟ್ಗೆ ಆಗ್ಯದಮ್ಮ, ಈಗ ಮಾಡಕ್ ಆಗಲ್ಲ. ಮತ್ತೆ ಅವತ್ತು ಗೌರ್ಮೆಂಟ್ಗೆ ಇದ್ದಿಲ್ಲ ಏನ್ರಿ, ಇದಕ್ಕೆ ಬಜೆಟ್ ಇಲ್ಲ ಅಂತ ಗೌರ್ಮೆಂಟ್ಗೆ ಆಗ್ಲಾರ್ದಾದ್ರನ್ನ ಇದು ಆಗ್ಲಾರ್ದಾದ್ರನ್ನ ಹೆಂಗ್ ಬಂದು ಕಿತ್ತಿದ್ರಿ ನೀವು? ಇದು DC ಆರ್ಡರ್ ಅಂತೇಳಿ ನೀವು ಅಂದ್ರೆ ಬಂದಿತ್ತು DC ಆರ್ಡರ್ ನಾವು ಕಿತ್ತೀವಿ, ಗೌರ್ಮೆಂಟ್ಗೆ ಹೋಗ್ಯದ, ಈಗ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರು. ಇವ್ರ್ಯಾರಿ PDO ಅಧ್ಯಕ್ಷ ಯಾರು ನಂಬರ್ ನಮ್ಮ ಕೈಯಾಗ ಮಾಡಕ್ಕ ಅಂತ ಹೇಳ್ತಾರೆ. ಸತ್ರ ಬಿದ್ರೆ ನಮ್ಮ ಹುಡುಗ ಬಿದ್ದಾನ್ರಿ ಮೊನ್ನೆ ಗಟರ್ದಾಗ. ನಮ್ಮ ಹುಡುಗ ಬಿದ್ರೆ ನೀವು TV9ಗೆ ಮಾಡ್ರಿ ಹಾಕ್ರಿ ಅಂತ ಹೇಳ್ತಾರ್ರಿ. ನಾವು ಯಾವತ್ತು ಟೈಮ್ದಾಗ ಇರ್ಬೇಕಲ್ರಿ ನಾವು ಮನೆ ಒಳಗಡೆ. ನಾವಿಲ್ಲದ ಟೈಮ್ನಾಗ ಹಿಂಗಾಗ್ಯದ ಹುಡುಗ ಅಂತ ಹೇಳಿದ್ರೆ ಅವರು ಹಂಗಾದ್ರೆ ನೀವು TV9 ಬಿಡ್ರಿ ಹುಡುಗನ ಅಂತ ಹೇಳ್ತಾರೆ. ಸತ್ತ ಮ್ಯಾಗ ಅವ್ರೇನು ದುಡ್ಡು ಕೊಡ್ತಾರೇನ್ರಿ ನಮ್ಗೆ? ಈ ರೀತಿ ಹಿಂಗೆ ರೀ ಇವ್ರೆ ಅಧ್ಯಕ್ಷ ಯಾರಿಗೆ ನಂಬರ್ಸ್ ಅವ್ರಿಗೆ ಹೇಳ್ತೀವಲ್ಲ, ಈ ರೀತಿ ಒಂದ್ 2 ಟ್ರೈಲ್ ಕೊಲ್ಲ ಹಾಕೋದು ಇದು ಮಾಡೋದು ಊರಾಗ ಹಂಗ ಮಾಡ್ತಾರೆ ಅವ್ರು. ನಾವೇನ ಹೇಳಕ್ ಹೋದ್ರೆ ನಿಮ್ದು ಏನ್ ನಡೆಯೋದಿಲ್ಲ ಇಲ್ಲಿ ಊರಾಗ, ಎದಕ್ ಹೋದಿರ್ತೀರಿ ದಾರಿ ಇದು ಒದರ್ತೀರಿ ನೀವು ಅಂತ ಕೇಳ್ತಾರೆ ಅವ್ರು. ಹಿಂಗ ಒದರಿದಾಗ ನಾವು ಏನ್ ಮಾಡಕ್ಕಾಗಲ್ಲ. ನಮ್ಮ ಮನೆ ಹೋಗ್ಯದೇನು ಎಲ್ಲಾರ ಮನೆ ಹೋಗ್ಯದ ಅರ್ನೆಲ್ಲಾಗ ಹಂಗ ಹಿಂಗ ಅಂತ ಮಾತಾಡ್ತಾರ್ರಿ. ಈ ರೀತಿ ಸಮಸ್ಯೆ ಐತೆ, ಸಮಸ್ಯೆ ಐತಾರಿ. ಮತ್ತೆ ಅವಾಗ ಚರಂಡೆ ಸಲುವಾಗಿ ನಾವು ಕಿತ್ತೀವ್ರಿ. ಇದು ಚರಂಡೆ ಸಲುವಾಗಿ ನಾವು ಮಾಡಕತ್ತೀವಿ, ನಿಮ್ ಊರಿಗೆ ಒಳ್ಳೇದ್ ಮಾಡಕತ್ತೀವಿ ಅಂತೇಳಿ ಬಂದು ಕಿತ್ತೇರ್ರಿ ಅವ್ರು. ಮಾಡಿಸ್ಕೊಡ್ಬೇಕಲ್ಲ ನಿಮ್ಗೆ ತಿಂಗಳೊಳಗೆ ರೋಡ್ ನೀವು ಮನೆ ಬಿಟ್ರೆ ನಾವು ರೋಡ್ ಮಾಡ್ತೀವಿ ಅಂತೇಳಿ ಮನೆ ಕಿತ್ತೇರ್ರಿ ಅವ್ರು. ಈಗ ಹಿಂಗ ಕೇಳಿದ್ರೆ ಊರಾಗ ಇದೇ ತರ ಹೇಳ್ತಾರ್ರಿ. ನಾವು ಅನಾಥರಾಗಿ ಸತ್ರ ನಮ್ಗೆ ಕೇಳೋರಿಲ್ಲ ರೀ. MLA ಬರ್ತಾನ್ರಿ ಊರಾಗ, ಎಲ್ಲಾರು
ಬರ್ತಾರೆ ಇದೇ ತರ ರೋಡ್ ನೋಡ್ಕೊಂತಾರಿ ಓದ್ತಾರೆ. ಯಾರು ಎಮ್.ಎಲ್.ಎ ಯಾರಮ್ಮ? ಬಸನಗೌಡ ರೀ, ದದ್ದಲ್ ಬಸನಗೌಡ. ಮತ್ತೆ ಅವ್ರಿಗೆ ಕೇಳಿದ್ರೆ ಅವ್ರನ್ನ ನಾವು ಕೇಳಕ್ಕೆ ಎಲ್ಲಾದ್ರಿ ನಮ್ಗೆ ಭೇಟಿ ಆಗಲ್ಲ ರೀ ಅವ್ರು. ಮತ್ತೆ ನಿಮ್ಮೂರ ಸಮಸ್ಯೆ ಕೇಳ್ಬೇಕಲ್ಲ? ನಮ್ಮೂರಿಗೆ ಸಮಸ್ಯೆ ನಾವೇ ಹೆಣ್ಮಕ್ಳು ಇದ್ದವ್ರು ಏನ್ ಕೇಳ್ತಾವ್ರಿ, ಗಂಡು ಮಕ್ಳು ಇದ್ದವ್ರು ಕೇಳಿ ನಡ್ತೇವ್ರಿ ಅವ್ರು. ನಾವೇನ ಕೇಳಕ್ ಹೋದ್ರೆ ನಮ್ದು ನಡೆಯಲ್ಲ ರೀ. ನಾವು ಬೆಳಗ್ಗೆ ಎದ್ರೆ ದುಡಕ್ ಹೋಗೋರಿ ನಾವು. ಅಂದ್ರೆ ಈಗ ನಿಮ್ಮೂರಿನ ಸಮಸ್ಯೆ ಏನಾದ್ರು ಯಾರು ಹೇಳೋರಿಲ್ಲ, ನಮ್ಮೂರಿನ ಸಮಸ್ಯೆ ಹೇಳೋರು ಯಾರಿಲ್ಲ. ನಿಮ್ಗೆ ದಿಕ್ಕ ಯಾರು ಈಗ? ನಮ್ಗೆ ಯಾರಿಲ್ಲ ರೀ, ದೇವ್ರೇ ದಿಕ್ಕು. ಏನನ್ನ ಕೇಳಕ್ ಹೋದ್ರೆ ಈ ತರ ಹೇಳ್ತಾರ ಅವ್ರು. ಅಂದ್ರೆ ನೀವು ಸತ್ರ ಕೂಡ ನಿಮ್ಗೆ ಯಾರು ಹೇಳೋರಿಲ್ಲ ರೀ ಊರಾಗ. ಈಗ ನಾವೇ ಹೋರಾಟ ನಿಂತಿರ್ಬೇಕು ಇಂಥದ್ರಾಗ ಕೇಳಿ. ಇವಾಗ ಇದೇ ತರ ಟಿವಿ 9 ಅವ್ರು ಬಂದೇ ಇದ್ರನ್ನ ಮಾಡ್ಯಾರ ಅಂತ ಹೇಳ್ತಾರೆ. ಡಿಸಿಗೆ ಆರ್ಡರ್ ಹೋಗ್ಯದ, ಡಿಸಿ ಹೇಳ್ಯಾರ ಅಂತ ಊರವ್ರ ಜನ ಬಂದು ಬೀಳ್ತಾರ್ರಿ, ಸಾಪಿಸ್ತಾರ್ರಿ ಊರಾಗ. ನಾವ್ ಅವ್ರಿಗೆ ಹೇಳ್ಕೊಂಡ್ ನಿಂದಿರ್ತೀವ್ರಿ, ಇಲ್ಲಿ ದಾರಿ ಹಿಂಗಿಲ್ಲ ಹಿಂಗ್ ಹೋಗ್ರಿ ಅಂತ ಹೇಳ್ಬೇಕ್ರಿ ನಾವು. ಈಗ ಊರಿಗೆ ಒಳ್ಳೇದಾಗ್ಬೇಕು, ಬೀಳ್ತಾರ ಓತಾರ ಅಂತ ಹೇಳ್ರಿ. ಈ ತರ ಐತ್ ನೋಡ್ರಿ ನಮ್ಮೂರ್ ಸಮಸ್ಯೆ. ಮೌಲಾಲಿ ಅಂತ ಸರ್. ಯಾವ್ರು ಸರ್? ಅರ್ನಾಳೆ ಸರ್. ಏನು ಸಮಸ್ಯೆ ಆಗಿದೆ ಸರ್? ಏನಿಲ್ಲ ಸಮಸ್ಯೆ, ನಮ್ಮದು ರೋಡಿನ ಬಗ್ಗೆ ಒಂದು ಸ್ವಲ್ಪ ಯಾವ ಗಮನ ಯಾರಿಗಿಲ್ಲ. ಒಂದು ಪಿ ಡಿ ಸಾಬ್ರಿಗಿಲ್ಲ, ಊರ ಅಧ್ಯಕ್ಷಗಿಲ್ಲ, ಆಮೇಲೆ ಅದನ್ನ ಹೆಸರೇನ ನಮ್ಮ ಖಾಲಿದ್ ಅಹಮದ್ನವ್ರಿಗಿಲ್ಲ, ಆಮೇಲೆ ಇದು ನಾಗಭೂಷಣ್ಣವರಿಗಿಲ್ಲ. ಹೋಗಿ ಭೇಟಿ ಆದಂಗೆಲ್ಲ ಏನಂತಾರೆ, ಇವತ್ತು ಆಗ್ತದ, ನಾಳೆ ಆಗುತ್ತಾ, ನಾಳೆ ಮಾಡ್ತೀವಿ, ಇನ್ನೊಂದು 2 ದಿನ ಆಗ್ತದ, ಇನ್ನೊಂದು ವಾರದಾಗ ಆಗ್ತದ ಅಂತಾರೆ. ಆದ್ರೆಗುನ ಗಮನಕ್ಕೆ ತಗೊಂಡು ಬಂದು ಮಾಡೋರು ಒಬ್ರು ಇಲ್ಲ. ಆದ್ರೆಗುನ ರೋಡು ಟೈಮಿನಲ್ಲಿ ರೋಡ್ ಮಾಡತ್ತು ಅಂತಂದು ರೋಡಿಗೆ ಹೋಗ್ಬಿಟ್ರು. ಆ ರೋಡ್ ಒಡೆಯ ಬಿಟ್ಬಿಟ್ರು. ಮನೆಗಳು ಕೆಡಿದ್ರು. ಮನೆಗಳು ಕೆಡಿದ್ರಿಗುನ ಗಟ್ರ ಮಾಡ್ತೀವಿ, ಚಂದ್ರ ಮಾಡ್ತೀವಿ ಅಂದ್ರೆ ಅದಗುನ ಮಾಡಿಲ್ಲ. ಅದನ್ನು ಮಾಡ್ಲಿಕ್ಕೆ ಮಾಡಲ್ಲ. ಲಾಸ್ಟಿಗೆ ಒಂದು ಕಡೆ ನೀರು ಹೋಗೋಕನ ದಾರಿ ಕೊಡಲ್ಲ, ದಾರಿಗುನಲ್ಲ. ಅದೇ ಊರಾಗ ಬೇವೂರವ್ರು ಬರ್ತಾರೆ, ಹೊತ್ಕೊಂಡು ಬೀಳ್ತಾರೆ. ಊರವರು ಏನಂದ್ರೆ ಅದು ಗೊತ್ತಿರ್ತದೆ ಕುಣಿ. ಆ ಕುಣಿ ನೋಡಿ ಕಾಯಿಸಿ ಬೊಗಲು ಹೋಗ್ತಾರೆ. ಬೇವೂರವರು ಮಕ್ಕಳು ಮರಿ ಬಂದವರು ರಾತ್ರಿ ಹೊತ್ಕೊಂಡು ಬಿದ್ದು ಕಾಯಿಸಿ ಹೋಗ್ಯಾರ. ಅವರು ಬಂದು ಸರಿಪಡಿ ಅವ್ರಿಗೆ ಬಂದು ರೋಡ್ ಮಾಡಿ ಕೊಡ್ಬೇಕಂತ ನಾವು ಹೇಳ್ತೀವಿ. ಆದ್ರೂ ಮಾಡುವಲ್ರಿ. ಯಾರು ಸರ್? ಅದೇ ನಮ್ಮ ನಾಗಭೂಷಣ್ಣವರು, ನಮ್ಮ ಪಿ ಡಿ ಸಾಬ್ರನವರು, ಆಮೀದ್ ಅಹಮದ್ನವರು ಬಂದು ಅವರು ಬಂದು ನಮ್ಗೆ ರೋಡ್ ಮಾಡಿ ಕೊಡ್ಬೇಕಂತ ನಾವು ಹೇಳಕ್ ಹಚ್ಚಿವಿ. ಆದ್ರೆ ಬರ್ತೀವಿ ಅನ್ನೋಕೆ ಹಚ್ಚಾರ, ಬಂದೇ ಇಲ್ಲ ಇನ್ನಿದುವರೆಗೆ. ಎಂದು ಮಾಡ್ತಾರೆ ಅವರು ಬಂದು. ಇವಾಗ ಸಮಸ್ಯೆ ಕೇಳುವವರು ಇಲ್ಲ ಊರಾಗ. ಒಂದು ಯಾರು ಜವಾಬ್ದಾರ? ಯಾರು ಸಂಬಂಧ ಅವ್ರಿಗೆ ನಮ್ಗೇನು ಸಂಬಂಧ ಅಂತಾರ್ರಿ? ಅವ್ರು ನಮ್ಗೇನು ಸಂಬಂಧ? ನಾವು ಮಾಡೋ ಟೈಮಿನಾಗ ಮಾಡ್ತೀವ್ರಿ. ಬಿಲ್ ಬಂದಿಲ್ಲ, ಬಜೆಟ್ ಇಲ್ಲ. ಆ ಬಜೆಟ್ ಬಂದಾಗ ನಾವು ಮಾಡ್ತೀವಿ. ಪಂಚಾಯತಿಯಾಗ ಬಜೆಟೇ ಇಲ್ಲ ಅಂತಾರೆ, ಸುಳ್ಳು. ನಮ್ಮ ಪಿ ಡಿ ಸಾಬ್ರು, ನಾಗಭೂಷಣ್ಣವರು, ಮತ್ತೆ ನಮ್ಮ ಅಧ್ಯಕ್ಷನವರು ಖಾಲಿದ್ ಅಹಮದ್ನವರು ಎಲ್ಲಾರ್ಗ ಬಂದು ಮಾಡಕ್ಕೆ ರೆಡಿ ಇಲ್ಲ. ಆದ್ರೆ ಬಜೆಟೇ ಇಲ್ಲ ಅನ್ನಕಚ್ಚಾರ ಅವರು. ಎದಕ್ಕೆ ಬಜೆಟ್ ಇಲ್ಲ ಪಂಚಾಯತಿಯಾಗ, ಎದಕ್ಕೆ ಬಜೆಟ್ ಇಲ್ಲ ಅಂತ ತೋರಿಸಿ ಕೊಡ್ಬೇಕಲ್ಲ. ಬಜೆಟ್ ಇಲ್ಲದ್ರೆ ಮುಂದಕ್ಕೆ ಕಳಿಸ್ಬೇಕಲ್ಲಪ್ಪ ಅವರು. ಅವ್ರು ಏನು ಮುಂದಕ್ಕೆ ಕಳ್ಸೋದಿಲ್ಲ, ಸಮಸ್ಯೆ ಮಾತಾಡೋದಿಲ್ಲ. ಇನ್ನೂ ಒಂದು ಮಳೆಗಾಲ ಬಂದು ಬಿಡ್ತೀವಿ, ಯಾರ ಮುದಿಯವ್ರ ಮಕ್ಕಳು ತಿರುಗಾಡಕ್ಕೆ ಇಲ್ಲ. ಇನ್ನೊಬ್ಬರು ಬಂದು ಕಾಸಿ ಅರ್ನಳ್ಳಿ ಅಂತ ಅನ್ವಲ್ರು. ಆಳು ಬಿದ್ದೋಯ್ತು ಊರು ಅಂತ ಹೇಳ್ತಾರೆ. ಯಾರು ನೋಡಿದ್ರೆ ಆಳು ಬಿದ್ದೋಯ್ತು ಅರ್ನಳ್ಳಿಗೆ. ಅರ್ನಳ್ಳಿ ಅಂತ ಹೆಸರಿಲ್ಲ, ಆಳು ಬಿದ್ದೋಯ್ತು ಹೆಸರು ಅಂತಾರೆ. ಇದನ್ನ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿದ್ದು. ಅಲ್ಲ ಸರ್, ಈ ರೀತಿ ಮತ್ತೆ ಹೆಂಗ್ ಸರ್? ನೀವು ಏನು ನಿಮ್ಮ ಜೀವನ ಹೆಂಗ ಕಷ್ಟ? ಯಾರು ಸತ್ರ ಹೆಂಗ್ರಿ? ನಾವು ಸತ್ರ ಪರವಾಗಿಲ್ಲ ಬಿಡು, ಅವ್ರಾಗೆ ರೆಡಿ ಇದ್ದು ಬಿಟ್ರೆ ಸಾಕು. ನಾವು ಸತ್ರ ಪರವಾಗಿಲ್ಲ, ಏನೇ ಒಂದು ಇರಿಬೆ ಸತ್ತದ ಅಂತ ತಿಳ್ಕೊಂತಾರೆ ಅವರು ಸತ್ರೆ ಎಲ್ಲ ಜಗತ್ತೇ ಮುಣಿಗೋಗ್ತದೆ. ನಾವು ಸತ್ರೆ ಒಂದು ಇರಿಬೆದಲ್ಲಿ ಮುಚ್ಚಿ ಕೊಟ್ಟು ಹೋಗ್ಬಿಡ್ತಾರೆ ಅವರು. ಅದನ್ನ ಸಮಸ್ಯೆ ಪರಿಹಾರ ಮಾಡೋರು ಯಾರೂ ಇಲ್ಲ. ನಮ್ಮೂರವರು ಎಷ್ಟು ಹೇಳಿದ್ರು ಕೂಡ ಕೇಳುವಲ್ರು. ಎಲ್ಲ ಪಿ ಡಿ ಯವ್ನ ಕೇಳಿದ್ರು, ಅಧ್ಯಕ್ಷನ ಕೇಳಿದ್ರು, ಊರ ಲೆಂಬಾರುಗಳಿಗೆ ಕೇಳಿದ್ರು. ಆದ್ರೆ ಇನ್ನು ಎಮ್ ಎಲ್ ಸಾಬನವನ್ನ ಕೇಳಿದ್ರು. ಯಾರು ಸರ್ ಎಮ್ ಎಲ್ ಎ? ದದ್ದಲೆ ಬಸನಗೌಡನವರು. ದದ್ದಲ್ ಬಸನಗೌಡನವರು ಇಲ್ಲಿಗೆ ನಾವು ಕೆಡಿಯೋದು 2 ತಿಂಗಳು ಹೊಂಟು ಹೋದ್ರಿಗೂ ಒಂದು ಎದಕ್ಕೆ ಕೆಡಿಯೋದ್ರಿಗೂ ಬಂದೇ ಇಲ್ಲ ಅಂತ. ಅವ್ರಿಗೂ ಈ ಒಂದು ದಿನ ಬಂದು ಊರಿಗೆ ಬಂದೇ ಇಲ್ಲ ಇನ್ನಿದುವರೆಗೆ. ಬಂದ ಸಮಸ್ಯೆ ಅದನ್ನ ಏನಂಬೋದು ಕೇಳೋದಿಲ್ಲ. ಮತ್ತೆ ಹಿಂಗಾದ್ರೆ ಹೆಂಗ್ರಿ? ಮತ್ತೆ ನಿಮ್ಮ ಕಷ್ಟ ಕೇಳೋರು ಯಾರು? ನಮ್ಮ ಕಷ್ಟ ಯಾರು ಕೇಳ್ಬೇಕ್ರಿ? ನಮ್ಮ ಕಷ್ಟ ಕೇಳೋದು ದೇವರೇ ಕೇಳ್ಬೇಕು. ದೇವ್ರಿದ್ದಂಗೆ ಆತ ರಾಯಚೂರಾಗಿರ್ತಾನ, ಇಲ್ಲಿ ಬೆಂಗಳೂರಾಗಿರ್ತಾನ. ಯಾರು? ದದ್ದಲ್ ಬಸನಗೌಡರು. ಅದನ್ನ ಸಮಸ್ಯೆ ಇಲ್ಲಿ ಬಗೆಹರಿಸುವಲ್ಲ. ಆತ ಬರ್ಬೇಕಂತ ನಾವು ಹೇಳ್ತೀವಿ, ಆದ್ರೆ ಬರುವಲ್ಲ. ಅದನ್ನ ಬಂದು ರೋಡ್ ಮಾಡಿ ಕೊಟ್ಟು ಹೋಗಲ್ಲ ಅಂತ ನಾವು ಕೇಳ್ತೀವಿ. ಅದ್ರ ಬಗ್ಗೆ ಆತಗೆ ಗೊತ್ತಾಗಬೇಕು.